ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. 10 ವರ್ಷದ ಬಾಲಕಿಯನ್ನ ಅಪಹರಿಸಿ ಅತ್ಯಾಚಾರ, ಕೊಲೆ. ಅಪ್ಪ ನನ್ನನ್ನ ರಕ್ಷಿಸಿ ಅಂತ ಕೂಗಾಡಿದ್ದ ಬಾಲಕಿ. ಹೌದು, ಪಾಪ ಮುಜೆ ಬಚಾಲೋ, ಅಪ್ಪ ನನ್ನನ್ನ ರಕ್ಷಣೆ ಮಾಡುವಂತ ಕಿರುಚಿದ ಕೆಲವೇ ಕ್ಷಣಗಳಲ್ಲಿ 10 ವರ್ಷದ ಬಾಲಕಿಯೊಬ್ಬಳು ಅಪಹರಣಕ್ಕೆ ಒಳಗಾದ ಹೃದಯ ವಿದ್ರಾವಕ ಘಟನೆ ದಕ್ಷಿಣ ದಿಲ್ಲಿಯಲ್ಲಿ ನಡೆದಿದೆ. ಕ್ಯಾಬ್ ಚಾಲಕನೊಬ್ಬ ಮಗನನ್ನ ಅತ್ಯಾಚಾರ ಮಾಡಿ ಕೊಲೆಗೈಡ್ತಿರುವಂತಹ ಘಟನೆ ಬೆಳಕಿಗೆ ಬಂದಿರುವಂಥದ್ದು. ಆಪ್ ಆಧಾರಿತ ಕ್ಯಾಬ್ ಚಾಲಕ ಬಬ್ಲು ಎಂಬಾತ ಬಾಲಕಿಯನ್ನ ಅಪಹರಿಸಿ ಅತ್ಯಾಚಾರ ಎಸಗಿ ಬಳಿಕ ಕತ್ತು ಹಿಸುಕಿ ಕೊಲೆ ಮಾಡಿರುವುದಾಗಿ ವಿಚಾರಣೆ ವೇಳೆ ಒಪ್ಪಿಕೊಂಡಿದ್ದಾನೆ. ನೋಡಿ, ಸೋಮವಾರ ರಾತ್ರಿ ಬಾಲಕಿ ತನ್ನ ಪೋಷಕರು ಹಾಗೆ ಇಬ್ಬರು ಸಹೋದರಿಯರು ಮತ್ತು ಒಬ್ಬ ಸಹೋದರನೊಂದಿಗೆ ದಕ್ಷಿಣ ದಿಲ್ಲಿಯ ಪಾದಾಚಾರಿ ಮಾರ್ಗದಲ್ಲಿ ಮಲ್ಕೊಂಡಿರ್ತಾಳೆ. ಇದೇ ವೇಳೆ ಆಪ್ ಆಧಾರಿತ ಕ್ಯಾಬ್ ಚಾಲಕ ಬಬ್ಲು ತನ್ನ ವಾಹನವನ್ನ ಸಮೀಪದಲ್ಲಿ ನಿಲ್ಲಿಸಿ ಟ್ರಿಪ್ಗಾಗಿ ಕಾಯ್ತಿರ್ತಾನೆ. ಮದ್ಯದ ಅಮಲಿನಲ್ಲಿದ್ದ ಆತ ಮಲಗಿದ್ದ ಬಾಲಕಿಯನ್ನ ಗಮನಿಸಿ ಆಕೆಯನ್ನ ಎತ್ಕೊಂಡು ಕಾರಿನೊಳಗೆ ಹಾಕಿಕೊಂಡು ಪರಾರಿ ಆಗಿದ್ದಾನೆ. ಇನ್ನು ಬಾಲಕಿಯ ಕಿರುಚಾಟ ಕೇಳಿ ಆಕೆಯ ತಂದೆ ಎಚ್ಚರಗೊಂಡು ಬಿಳಿ ಬಣ್ಣದ ಕಾರಿನ ಹಿಂದೆ ಓಡಿದ್ದಾರೆ. ಆದರೆ ವಾಹನ ವೇಗವಾಗಿ ತೆರಳಿದ್ರಿಂದ ಮಗುವನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ತಕ್ಷಣವೇ ಅವರು ಪೊಲೀಸ್ ನಿಯಂತ್ರಣ ಕೊಠಡಿಗೆ ಅಂದರೆ PCR ಕರೆ ಮಾಡಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಪೊಲೀಸರು 4 ಗಂಟೆಗಳ ಕಾಲ ವ್ಯಾಪಕ ಶೋಧ ಕಾರ್ಯವನ್ನ ನಡೆಸಿ CCTV ದೃಶ್ಯಾವಳಿಗಳನ್ನ ಪರಿಶೀಲಿಸಿ ವಾಹನದ ಚಲನವಲನವನ್ನ ಪತ್ತೆ ಹಚ್ಚುವ ಪ್ರಯತ್ನವನ್ನ ಮಾಡಿದ್ದಾರೆ. ಇನ್ನು ಪ್ರಾಥಮಿಕ CCTV ದೃಶ್ಯಾವಳಿಗಳಲ್ಲಿ ವಾಹನದ ಆಕಾರ ಮಾತ್ರ ಗೋಚರಿಸಿದ್ದು ನೋಂದಣಿ ಸಂಖ್ಯೆ ಸ್ಪಷ್ಟವಾಗಿ ಕಾಣಿಸಿಲ್ಲ. ಆದರೆ ದೃಶ್ಯಾವಳಿಗಳ ಸೂಕ್ಷ್ಮ ಪರಿಶೀಲನೆಯಿಂದ ಬಿಳಿ ಬಣ್ಣದ ಅಟ್ಯಾಚ್ ಕಾರ್ ಘಟನಾ ಸ್ಥಳದ ಬಳಿ ಸುಮಾರು 1 ಗಂಟೆ ನಿಂತಿದ್ದು ಪತ್ತೆಯಾಗಿದೆ. ಇನ್ನು ವಾಹನ ಬೆಳಿಗ್ಗೆ 4 ಗಂಟೆ ಸುಮಾರಿಗೆ ಅಲ್ಲಿಗೆ ಬಂದಿದ್ದು ಸುಮಾರು ಬೆಳಿಗ್ಗೆ 5 ಗಂಟೆಗೆ ಬಾಲಕಿಯನ್ನ ಅಪಹರಿಸಲಾಗಿದೆ ಅಂತ ತನಿಖೆಯಲ್ಲಿ ತಿಳಿದುಬಂದಿದೆ. ಇನ್ನು ಪೊಲೀಸರು ರೈಡ್ ಹೇಲಿಂಗ್ ಆ್ಯಪ್ಗಳಿಂದ ಆ ಪ್ರದೇಶದ ಪ್ರಯಾಣದ ವಿವರಗಳನ್ನ ಕೋರಿದ್ದಾರೆ. ಜೊತೆಗೆ ಮಾರ್ಗದುದ್ದಕ್ಕೂ ಅಳವಡಿಸಲಾಗಿದ್ದ ಇತರ CCTV ಕ್ಯಾಮೆರಾಗಳ ದೃಶ್ಯಾವಳಿಗಳನ್ನು ಪರಿಶೀಲಿಸಿ ವಾಹನವನ್ನು ಗುರುತಿಸಿದ್ದಾರೆ. ಇನ್ನು GPS ಮಾಹಿತಿ ಹಾಗೆ ಆರೋಪಿಯ ಮೊಬೈಲ್ ಫೋನ್ನ ಸ್ಥಳ ಮಾಹಿತಿಯ ನೆರವಿನಿಂದ ಕಾರನ್ನ ಪಶ್ಚಿಮ ದಿಲ್ಲಿಯ ವಿಕಾಸಪುರಿ ಪ್ರದೇಶದಲ್ಲಿ ಪತ್ತೆ ಹಚ್ಚಲಾಗಿದೆ. ಇನ್ನು ಘಟನೆಯ 4 ಗಂಟೆಗಳ ಒಳಗೆ ಆರೋಪಿಯನ್ನ ಬಂಧಿಸುವುದರಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇನ್ನು ವಿಚಾರಣೆ ವೇಳೆ ಆರೋಪಿ ತನ್ನ ಕೃತ್ಯವನ್ನ ಒಪ್ಪಿಕೊಂಡಿದ್ದು ಬಾಲಕಿಯನ್ನ ಅಪಹರಿಸಿದ ಬಳಿಕ ಸುಮಾರು 20 ಕಿಲೋಮೀಟರ್ ದೂರದ ಗುರುಗ್ರಾವ್ ಫರೀದಾಬಾದ್ ರಸ್ತೆಯ ಸಮೀಪದ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದಾರಾಗಿ ತಿಳಿಸಿದ್ದಾರೆ. ಅಲ್ಲಿ ವಾಹನವನ್ನ ನಿಲ್ಲಿಸಿ ಬಾಲಕಿಯನ್ನ ಸಮೀಪದ ಕಾಡಿನೊಳಗೆ ಕರೆದೊಯ್ದು ಅತ್ಯಾಚಾರ ಎಸಗಿದ್ದಾರೆ. ಬಳಿಕ ಸ್ಕಾರ್ಪ್ ಬಳಸಿ ಕತ್ತು ಹಿಸುಕಿ ಕೊಲೆ ಮಾಡಿ ಮೃತದೇಹವನ್ನ ಅಲ್ಲಿಯೇ ಬಿಟ್ಟು ಪರಾರಿ ಆಗಿದ್ದಾನೆ ಅಂತ ತನಿಖೆಯಲ್ಲಿ ಬಹಿರಂಗವಾಗಿದೆ. ಇನ್ನು ಬಿಹಾರ ಮೂಲದ ಆರೋಪಿ ಈ ಭೀಕರ ಅಪರಾಧ ಎಸಗಿದ ಬಳಿಕವೂ ಯಾವುದೇ ಆತಂಕ ತೋರಿಸದೆ ಸಹಜವಾಗಿ ವರ್ತಿಸಿದ್ದಾನೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಇನ್ನು ಬಾಲಕಿಯನ್ನ ಕೊಂದ ಬಳಿಕ ಆತ ಒಬ್ಬ ಪ್ರಯಾಣಿಕನನ್ನ ವಾಹನದಲ್ಲಿ ಕರೆದೊಯ್ದು ಗಮ್ಯಸ್ಥಾನದಲ್ಲಿ ಇಳಿಸಿದ್ದ. ತಾನು ಇಂತಹ ಭೀಕರ ಅಪರಾಧ ಎಸಗಿದ್ದಾನೆ ಅನ್ನುವ ಸುಳಿವು ಕೂಡ ನೀಡದೆ ಸಾಮಾನ್ಯವಾಗಿ ವರ್ತನೆ ಮಾಡಿದ್ದ ಅಂತ ಪೊಲೀಸರು ಮಾಹಿತಿಯನ್ನು ತಿಳಿಸಿದ್ದಾರೆ. ಇನ್ನು ಪೊಲೀಸರ ಪ್ರಕಾರ ಆರೋಪಿಯ ವಿರುದ್ಧ ಬಿಹಾರದಲ್ಲಿ ಅಂದ್ರೆ ಹಲ್ಲೆ ಹಾಗೆ ಹೊಡೆದಾಟಕ್ಕೆ ಸಂಬಂಧಪಟ್ಟಂತೆ 5 ಪ್ರಕರಣಗಳು ಈಗಾಗಲೇ ದಾಖಲಾಗಿದೆ. ಆರೋಪಿಗೆ ಬಿಹಾರದಲ್ಲಿ ಪತ್ನಿ ಮತ್ತು ಮಕ್ಕಳಿದ್ದಾರೆ ಅನ್ನುವಂತಹ ಮಾಹಿತಿ ತಿಳಿದು ಬಂದಿದೆ. ಇನ್ನು ಎನ್ಕೌಂಟರ್ ನಲ್ಲಿ ಗಾಯ. ಮಂಗಳವಾರ ಆರೋಪಿಯನ್ನ ಅಪರಾಧ ನಡೆದ ಸ್ಥಳಕ್ಕೆ ಕರೆದೊಯ್ಯುವ ಸಂದರ್ಭದಲ್ಲಿ ಆತ ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಯತ್ನ ಮಾಡಿದ್ದ ಎನ್ನಲಾಗಿದೆ. ಈ ಸಂದರ್ಭದಲ್ಲಿ ನಡೆದ ಎನ್ಕೌಂಟರ್ ನಲ್ಲಿ ಆರೋಪಿಯ ಕಾಲಿಗೆ ಗುಂಡು ತಗಲಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಇನ್ನು ಇದೇ ವೇಳೆ ಕ್ರಿಮಿನಲ್ ಹಿನ್ನೆಲೆ ಹೊಂದಿದ್ದ ವ್ಯಕ್ತಿಯನ್ನ ಹೇಗೆ ನೇಮಕ ಮಾಡಿಕೊಳ್ಳಲಾಯಿತು ಅನ್ನುವ ಕುರಿತು ಆಪ್ ಆಧಾರಿತ ಟ್ಯಾಕ್ಸಿ ಸೇವೆ ಒದಗಿಸುವ ಸಂಸ್ಥೆಗೆ ನೋಟಿಸ್ ಅನ್ನ ಜಾರಿ ಮಾಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಏನು ಅರಿಯದ 10 ವರ್ಷದ ಕಂದಮ್ಮನನ್ನ ಅಪಹರಿಸಿ ಅತ್ಯಾಚಾರ ಮಾಡಿ ಅಮಾನವೀಯವಾಗಿ ಕೊಲೆ ಮಾಡಿರುವಂತಹ ವ್ಯಕ್ತಿಗೆ ಕಠಿಣ ಕಾನೂನು ಕ್ರಮ ಅಂದ್ರೆ ಕಠಿಣ ಕಾನೂನು ಶಿಕ್ಷೆ ಆಗಬೇಕು ಅಂತ ಸಾರ್ವಜನಿಕರು ಕೂಡ ಒತ್ತಾಯವನ್ನ ಮಾಡ್ತಿದ್ದಾರೆ. ಇದಾಗುತ್ತೆ ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.